ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಡವರ ಮಕ್ಕಳನ್ನ ಬೆಳೆಸಿ ಗುರು. ಸೊ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಕೂಡ ಹೆಚ್ಚೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರ್ತೀನಿ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಇವಾಗ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದು ನ್ಯೂಸಲ್ಲೂ ದರ್ಶನ್ ಸರ್ ಜೈಲಿಗೆ ಹೋದರು, ದರ್ಶನ್ ಸರ್ ಹಾಗೆ ಮಾಡಿದರು, ದರ್ಶನ್ ಸರ್ ಹೀಗೆ ಮಾಡಿದರು, ಪವಿತ್ರ ಗೌಡ ಅವ್ರನ್ನ ನೋಡ್ತಾ ನಿಂತರು, ಅದು ಇದು ಅಂತ ಸಿಕ್ಕಾಪಟ್ಟೆ ನ್ಯೂಸಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದಾವೆ. ನಾನು ಈ ಒಂದು ವಿಷಯದೊಳಗೆ ಹೇಳೋದು ಒಂದೇ, ಓಕೆ ದರ್ಶನ್ ಸರ್ ಜೈಲಿಗೆ ಹೋಗಿದ್ದಾರೆ, ಅವ್ರ ಬಗ್ಗೆ ನೀವು ಹಾಕ್ತಾ ಇದ್ದೀರಿ, ಓಕೆ. ಬಟ್ ಇದಕ್ಕಿಂತ ಮುಂಚೆ ಈ ನ್ಯೂಸ್ ಮೀಡಿಯಾಸ್ ಇರ್ತಾವಲ್ಲ, ಅವರಿಗೆ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ದರ್ಶನ್ ಸರ್ ಜೈಲಿಗೆ ಹೋಗಿ 1 ವಾರ 1-2 ವಾರ ಆಗಿರ್ಬೋದು. ಸೊ ಇಂಥ ಒಂದು ಸಮಯದೊಳಗೆ ನೀವು ಇವರದ್ದೇ ಒಂದು ನ್ಯೂಸು, ಇವರದ್ದೇ ಒಂದು ಕತೆ, ಇವರದ್ದೇ ಒಂದು ಮಾತು ಬಿಟ್ಟರೆ ಬೇರೆ ನ್ಯೂಸೇ ಇಲ್ವಾ ನಿಮ್ಮ ಹತ್ರ? ನನ್ನ ಕಡೆಯಿಂದ ಒಂದು ಪ್ರಶ್ನೆ. ಇನ್ನೊಂದು, ಇವಾಗ ರೀಸೆಂಟಾಗಿ ವಿಷ್ಣು ಸರ್ದು ಸಮಾಧಿ ನಾಶ ಮಾಡ್ತು, ಅದ್ರ ಬಗ್ಗೆ ಯಾವುದೋ ಒಂದು ದಿನ 2 ದಿನ ಅಷ್ಟೇ ಮಾತಾಡ್ರು, ಆಮೇಲೆ ಯಾರು ಕೂಡ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಲ್ವಾ? ಅಂದರೆ ಇವಾಗಿನ ಒಂದು ಸಮಾಜದೊಳಗೆ ಕೇವಲ ಬದುಕಿರೋ ವ್ಯಕ್ತಿಗಳು ಇಷ್ಟೇನ ಪ್ರಾಮುಖ್ಯತೆ ಕೊಡೋದು, ಸತ್ತ ವ್ಯಕ್ತಿಗಳು ಹೋದ್ರೆ ಹೋಯ್ತು ಅವ್ರೇನು ಬಂದು ನೋಡ್ತಾರ ಹಾಗೆ ಹೀಗೆ ಅಂತಾನ? ಯಾವ ಥರ ಒಂದು ವಿಷಯ ಇದೆ ಇವಾಗ ಹೇಳಬೇಕಂದ್ರೆ, ಬಹಳ ರಾಜಕೀಯದೊಳಗೆ ನಡೀತಾ ಇದ್ದಾವಲ್ಲ, ಈಗ ಸಮಾಜದೊಳಗೂ ಕೂಡ ಅದೇ ರೀತಿ ಆಗ್ತಾಯಿದೆ. ಈಗ ಫಾರ್ ಎಕ್ಸಾಂಪಲ್ ಮೀಡಿಯಾದವರು ಕೂಡ ಅವರ ಒಂದು ದೃಷ್ಟಿಕೋನದಲ್ಲಿ, ಅವರ ಒಂದು TRPಗೋಸ್ಕರ ಇರೋ ಒಂದು ವ್ಯಕ್ತಿಗಳನ್ನು ಬಳಸ್ಕೊತಿದ್ದಾರೆ ಹೊರತು ಸತ್ತವರ ಬಗ್ಗೆ ಮಾತಾಡೋಕ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ, ಯಾರು ಬರೋದೂ ಇಲ್ಲ. ಹೇಳಿದೆ ಸುದೀಪ್ ಸರ್ ಒಬ್ಬರೇ ಬಂದರು ಅಂತ ಹೇಳಿಬಿಟ್ಟು. ಬಟ್ ಇವಾಗ ಹೇಗೆ ಆಗ್ತಾ ಇದೆ ಅಂದರೆ, ಅವರ ಒಂದು ಅವಶ್ಯಕತೆಗೋಸ್ಕರ, ಅವರ ಒಂದು TRPಗೋಸ್ಕರ ಇಲ್ಲಿ ದರ್ಶನ್ ಸರ್ನ ಉಪಯೋಗಿಸ್ಕೋತಾ ಇದ್ದಾರೆ. ಅದಕ್ಕೆ ದರ್ಶನ್ ಸರ್ ಹೇಳೋದು ಏನು ಮೀಡಿಯಾ, ಅದಕ್ಕೆ ದರ್ಶನ್ ಸರು ಮೀಡಿಯಾದವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಟ್ಟಿದ್ರು. ಇವಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಗತ್ತದ, ಮೀಡಿಯಾದವರು ಅದು ಹೇಳ್ತಾರಲ್ಲ, ಸಕ್ಕರೆ ಇದ್ದಲ್ಲಿ ಇರುವೆಗಳು ಹೆಂಗೆ ಬರ್ತವೆ ಹಾಗೆ ತಪ್ಪು ಯಾರು ಮಾಡ್ತಿರ್ತಾರಲ್ಲ ಅವ್ರ ಹಿಂದೆ ಹೋಗೋದೇ ಜಾಸ್ತಿ ಅಂತ ಹೇಳಿ ಇದರಲ್ಲಿ ಪ್ರೂವ್ ಮಾಡಾಕತ್ತಾರ. ಹಂಗಂತ ಹೇಳ್ಬಿಟ್ಟು ನಾನು ರಿಪೋರ್ಟರ್ಸ್ಗೆ ಮೀಡಿಯಾದವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಇರೋ ಒಂದು ಸದ್ಯದ ಪರಿಸ್ಥಿತಿಯೊಳಗೆ ಎಷ್ಟೋ ಜನರು ಕಲಾವಿದರಿದ್ದಾರೆ, ಅವ್ರನ್ನ ತೆರೆಗೆ ತಂದುಬಿಡಲ್ಲ, ಅದನ್ನು ಬಿಟ್ಟು ಜೈಲಿಗೆ ಹೋಗ್ಯಾರ ಗೊತ್ತಾಯ್ತು ವಿಷಯ, ಅದನ್ನ ಪದೇ 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 ಹುಡುಕಿ ತೆಗೆಯೋದು. ಯಾಕಂದ್ರೆ ಜನ ಇಂಥವ್ರನ್ನ ಮೊದಲು ನೋಡ್ತಾರಂತನ? ಇಲ್ಲ, ಯಾಕೆ ಎಷ್ಟೊಂದು ಜನ ಪ್ರತಿಭೆಗಳಿದ್ದಾರೆ, ಅವ್ರನ್ನ ತನ್ನಿ ಕಾಣಿಸಿ ಜನಕ್ಕೆ. ಅಲ್ಲ, ಅದನ್ನಿಲ್ಲ, ನಿಮ್ಗೆ ಕೊಲೆ ಆಗಿದ್ದು ಬೇಕು, ಜೈಲಿಗೆ ಹೋಗಿದ್ದು ಬೇಕು, ಮತ್ತು ಇನ್ನೊಂದೇನು ಯಾರು ಹೊಡೆದ್ರು, ಯಾರು ಕೊಲೆ ಮಾಡಿದ್ರು, ಇಂಥ ವಿಷಯಗಳು ಅಷ್ಟೇ ನಿಮಗೆ ಬೇಕಂದ್ರೆ ಏನು ಸಾಯುವಂಥ ವಿಷಯ ಮಾತ್ರ ನೀವು ತೋರಿಸ್ತೀರಿ. ಯಾರಾದರೂ ಬೆಳೀತಾ ಇದ್ದಾರೆ, ಒಬ್ಬರು IAS ಆಗಿದ್ದಾರೆ, KS ಆಗಿದ್ದಾರೆ, ಒಬ್ಬರು ದೊಡ್ಡ ಸನ್ಮಾನ ಮಾಡ್ಕೊಂಡಿದ್ದಾರೆ, ಅದಿಲ್ಲ, ಅದು ಬರೀ ಒಂದು ಅರ್ಧ ತಾಸು, ಇದು 1 ನಿಮಿಷ ಅಷ್ಟೇ ಮುಗೀತು, ಅದಾದ್ಮೇಲೆ ಹಾಕೋದೇ ಇಲ್ಲ. ನಾನು ನೋಡ್ತಾ ಇದ್ದೀನಿ 15 ದಿನದಿಂದ ದರ್ಶನ್ 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 ಸರ್ ಹೋಗಿದ್ದಾಯ್ತು, ಮಾಡಿದ್ದಾಯ್ತು, ಎಲ್ಲ ಮುಗೀತು. ಇವಾಗ ಪದೇ ಪದೇ ತೋರಿಸೋ ಅವಶ್ಯಕತೆ ಏನೈತಿ ಅಂದರೆ, ನೀವು ಹೇಳ್ತಾ ಇದ್ದೀರಿ ಏನು ಅವ್ರನ್ನೇ ಟಾರ್ಗೆಟ್ ಮಾಡಿದಿರಿ. ರೀಸನ್ ಒಂದೇ, ದರ್ಶನ್ ಸರ್ ಇವರಿಗೆ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಅನ್ನೋದೇ ಕೊಡ್ತಾ ಇರಲಿಲ್ಲ. ಯಾಕೆ ಹೇಳಿ, ಇವರು ಮಾತಾಡೋ ರೀತಿ ಯಾವ ಥರ ಅಂದರೆ ತುಂಬ ಕೀಳ್ಮಟ್ಟ. ನಾವೇ ಈಗ ಅವ್ರು ಕೇಳಿ ನಾವು ಪೇಪರಲ್ಲಿ ಬರಿತೀವಿ, ನಾವು ನ್ಯೂಸಲ್ಲಿ ಪ್ಲೇ ಮಾಡ್ತೀವಿ ಅಂದ ತಕ್ಷಣ ನಾವು ಇವ್ರಿಗೆ ಯಾಕೆ ತಲೆ ಬಗ್ಬೇಕು ಅನ್ನೋ ಅಹಂಕಾರದಿಂದ ಮೆರಿತಾ ಇದ್ರು. ಅವರು ಕೂಡ ಅವ್ರೇನು ಸಾಮಾನ್ಯದವರಿಲ್ಲ. ಸೊ ಇವ್ರಿಗೋಸ್ಕರ ದರ್ಶನ್ ಸರ್ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಅವ್ರವ್ರ ಕಾಲು ಎಳಿತಾ ಇದ್ರು, ಅವಮಾನ ಮಾಡ್ತಾ ಇದ್ರು, ಇದೊಂದು ರೀಸನ್ಗೆ. ಆದರೆ ಎಲ್ಲ ಹೀರೋಸ್ಗಳು ಆ ಥರ ಇರೋಂಗಿಲ್ಲ. ಅವರು ಒಂಥರ ಪಾಲಿಶ್ಡ್ ಲ್ಯಾಂಗ್ವೇಜ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹೀರೋಸ್ದು. ಆದರೆ ದರ್ಶನ್ ಸರ್ದು ಹಂಗಿಲ್ಲ. ದಂಡಂ ದಶಗುಣಂ ಅನ್ನು ಹೇಳ್ತಾರಲ್ಲ ಪುಷ್ಪಾ ಮೇಡಮ್ ಅವರು, ಆ ಥರನೇ ಇವರು ದಂಡಂ ದಶಗುಣಂ ಅನ್ನೋ ವಾಕ್ಯನ ಹೇಳಿ ಅವರು ಕೆಟ್ಟವರಾಗಿದ್ದಾರೆ. ಸೊ ಈ ಒಂದು ವಿಷಯದೊಳಗೆ ಏನಾಗುತ್ತೆ, ಅದಕ್ಕೆ ಪಾಪ ಅವರು ಸ್ವಲ್ಪ ತಪ್ಪು ಮಾಡಿದ್ರು, ತಪ್ಪು ಮಾಡಿದ ತಕ್ಷಣ ಜೈಲಿಗೆ ಹೋದ್ರು, ಅದಾಯಿತು, ಹಾಳಾಯಿತು, ಮಣ್ಣಾಯಿತು, ಮಸಿ ಆಯಿತು ಅಂತ ಹೇಳಿ ಅವರು ಕುತ್ಕೊಂಡಿದ್ದು ನ್ಯೂಸ್ ಹಾಕ್ತಾರೋ, ಅವರಿಗೆ ಬೆಡ್ಶೀಟ್ ಕೊಟ್ಟಿಲ್ಲ ಅನ್ನೋದು ನ್ಯೂಸ್ ಹಾಕ್ತಾರೋ, ನಾಳೆ 2ಕ್ಕೂ 1ಕ್ಕೆ ಹೋದ್ರೂ ಹಾಕ್ತಾರೋ. ಅವರು ಯಾಕೆ ಹೇಳ, ಅವ್ರಿಗೆ ಬೇಕಾಗಿದ್ದು TRP. ಇಷ್ಟು ಹೊಲಸು ಮನಸ್ಥಿತಿ ಬಂದೈತಂದ್ರೆ ಈ ಮೀಡಿಯಾದವ್ರಿಗೆ, ಇಷ್ಟು ಕೀಳ್ಮಟ್ಟ ಕೀಳಿತಾರ. ಐ ಡೋಂಟ್ ಬಿಲೀವ್ ದಿಸ್. ರಿಯಾಲಿಟಿಗೆ ಬರ್ರಿ, ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಸಪೋರ್ಟ್ ಮಾಡಿರಿ. ನೀವು ಆ್ಯಕ್ಚುಲಿ ನೀವು ಸಪೋರ್ಟ್ ಮಾಡಬೇಕು, ಬಟ್ ನೀವು ಹಂಗಲ್ಲ. ಮೋನಿಕಾ ಅದು ಹೇಳೋದು ಮೋನಾಲಿಸಾ ಕಣ್ಣು, ಇನ್ನೊಂದೇನು ಸೋನು ಶ್ರೀನಿವಾಸ್ ಗೌಡ ಫುಲ್ ಬ್ಲ್ಯಾಂಕ್ ಆಗಿ ಡ್ರೆಸ್ ಹಾಕೊಂಡಿದ್ದಾಳೆ, ಬಿಕಿನಿ ಹಾಕಿದಾಳೆ, ಇಂಥವೆಲ್ಲ ಅಂದರೆ ನಿಮಗೇನು ಮಾನ ಬಿಚ್ಚೋದು ಬೇಕು, ನಿಮಗೆ ಮಾನ ಮುಚ್ಕೊಂಡಿರೋದು ಬೇಡ ಅಲ್ಲ? ಐ ಥಿಂಕ್ ಈಗ ಸಮಾಜ ಹಂಗೆ ನಡೀತಕ್ಕದ, ನೀವು ಅದ್ರ ಜೊತೆ ಓಡಾಕತ್ತೀರಿ. ಇನ್ನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾನೊಂದು ಈ ಒಂದು ವಿಡಿಯೋ ಮೂಲಕ ಏನಂತಂದರೆ, ಮೀಡಿಯಾದವರು
ಅವ್ರಿಗೆ ಬೇಕಾಗಿದ್ದು ಬರೀ ಕೆಟ್ಟ ನ್ಯೂಸ್ ಮಾತ್ರ, ಒಳ್ಳೇದು ಬೇಡ. ಕೆಟ್ಟದ್ದೆಲ್ಲ ಹೇಳಿ ಜನ ಅಲ್ಲಿ ನೋಡ್ತೀವಿ. ಹಾಗೆ ಇವಾಗ ನೋಡಿ, ಸೋನು ಶ್ರೀನಿವಾಸ್ ಗೌಡ 1 ಮಿಲಿಯನ್ ವ್ಯೂಸ್, ಆಮೇಲೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್, 1 ಮಿಲಿಯನ್ ಫಾಲೋವರ್ಸ್. ಕೀರ್ತಿ, ಓ ಮೈ ಗಾಡ್, ಅವಳ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದನ್ನು ಕೇಳಿ ಏನು ಅಂತ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಬಗ್ಗೆ ನಾ ಹೇಳೋದಿಷ್ಟೇ, ಸಾಧನೆ ಮಾಡೋರನ್ನ ಟಿ ವಿಲಿ ತೋರಿಸಿ ಅವ್ರ ಬಗ್ಗೆ ಪ್ರಚಾರ ಮಾಡಿ, ಆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ ಕೂಡ ಸಾಧನೆ ಮಾಡಬೇಕನ್ನೋ ಮನಸ್ಥಿತಿ ಬರ್ತದೆ. ಅದನ್ನು ಬಿಟ್ಟು ಹೀಗಾಯಿತು ಹಾಗಾಯಿತು ಅಂತೇಳಿ ಕೆಟ್ಟದ್ದೇ ತುಂಬಿ ಇವಾಗ ನೋಡಿ ಮನಸ್ಥಿತಿನೇ ಹೋಗ್ಬಿಟ್ಟಿದೆ. ಓದಬೇಕು ಬರಿಬೇಕಂತ ಹೇಳಿ ಇವಾಗ ಹೆಂಗಾಗೈತೆ ಅಂದರೆ, ಏನೈತೆ ಬಿಡು ಜೀವನದಾಗ ಒಂದಿಲ್ಲ ಒಂದಿನ ಸಾಯ್ದೈತಿ ಅಂತೇಳಿ ಮನಸ್ಥಿತಿ ಕುತ್ಕೊಂಡ್ಬಿಟ್ಟದೆ. ಅಪ್ಪ ಅಮ್ಮನ ಬಗ್ಗೆ ಕೇರ್ ಇಲ್ಲ. ಯಾಕೆ ಹೇಳ, ತೊಗೊಂಡೋಗಿ ಮಗ ಹೋಗಿ ಅವನ್ನ ಯಾವುದೋ ಒಂದು ಕಾಡಿನೊಳಗೆ ಬಿಟ್ಟು ಬಂದ, ಊಟ ಕೊಡಲಿಲ್ಲ, ಅವ್ರ ವೃದ್ಧಾಶ್ರಮಕ್ಕೆ ಹಾಕ್ದ, ಹಿಂಗ ನೀಸ್ ಕೇಳಿ 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 ಮಕ್ಕಳ ಮನಸ್ಸಿನ ಪ್ರೀತಿ ಅನ್ನೋದು ಎಲ್ಲಿ ಹುಟ್ಟಬೇಕು ಅಲ್ಲ. ಅದಕ್ಕೆ ಹೇಳೋದು, ಮೀಡಿಯಾ, ನ್ಯೂಸು, ಟಿ ವಿ ಇದೆ ಎದಕ್ಕೆ ಇದೆ ಅಂದರೆ ಸ್ಫೂರ್ತಿ ಕೊಡೋಕ್ಕೆ. ಆ ಸ್ಫೂರ್ತಿ ಕೊಡ್ತಾ ಇಲ್ಲ, ಆಗ ಪೂರ್ತಿಯಾಗಿ ಕೊಲೆ ಮಾಡಾಕತ್ತದ. ಸೊ ಇದರಿಂದ ಹೊರಗೆ ಬಂದು ಜನರನ್ನ ನೋಡಿ ಒಳ್ಳೆ ಮನಸ್ಥಿತಿನ ಹೊರಗೆ ತನ್ನಿ, ಅದನ್ನು ಬಿಟ್ಟು ನೀವು ಕೆಟ್ಟ ಮನಸ್ಥಿತಿನ ತಂದು ಜನಕ್ಕೂ ಕೂಡ ಸ್ಪ್ರೆಡ್ ಮಾಡಕತ್ತೀರಿ. ಸೊ ಈ ರೀತಿ ಮಾಡೋದ್ರಿಂದ ಮನಸ್ಥಿತಿಗಳು ಹಾಳಾಗುತ್ತೆ ಹೊರತು ಪರಿಸ್ಥಿತಿ ಸರಿ ಆಗುತ್ತಿಲ್ಲ. ಸೊ ಪರಿಸ್ಥಿತಿನ ಸರಿ ಮಾಡೋಕೆ ಮೊದಲು ಮನಸ್ಥಿತಿ ಸರಿ ಇರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾ ಈ ಒಂದು ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.